ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂಧನಕ್ಕೆ ಒಳಪಡುವಂತಹ ಪರಿಸ್ಥಿತಿ ಬಂದಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ತಿಳಿಸಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳೇ ಗೃಹ ಸಚಿವರು 23 ಲಕ್ಷ ಹಣ ವರ್ಗಾವಣೆ ಮಾಡಿರಬಹುದು ಎಂದು ಹೇಳಿರೋದನ್ನ ನೋಡಿದ್ರೆ ಗೃಹ ಸಚಿವರು ಭಾಗಿಯಾಗಿರುವುದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಎಂದು ಹೇಳಿದರು. ಈ ಕುರಿತು ಮಾಧ್ಯಮಗಳ ಜೊತೆ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಮಾತನಾಡಿ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಕಳ್ಳಸಾಗಣೆ ದೇಶದ ಆದಾಯಕ್ಕೆ ನಷ್ಟವನ್ನ ಉಂಟು ಮಾಡಬಹುದು. ಅಂತಹ ಸಿಂಡಿಕೇಟ್ ಜೊತೆ ಸರ್ಕಾರದಲ್ಲಿರುವ ಮಂತ್ರಿಗಳು ಕೈಜೋಡಿಸಿದ್ರೆ ಕ್ರಮ ವಹಿಸಲಾಗುವುದು. ಈ ದಿಕ್ಕಿನಲ್ಲೇ ಇಡಿ ತನಿಖೆ ನಡೆಸಿದ್ದು ತನಿಖಾ ವರದಿ ಬರಲಿದೆ. ಯಾಕೆಂದ್ರೆ ಕಾಂಗ್ರೆಸ್ನ ಒಳಗೆ ಜಗಳ, ನಮ್ಮಿಂದ ಯಾವುದೇ ಸೊಪ್ಪು ಹಾಕುವ ಕೆಲಸ ಆಗೋದಿಲ್ಲ. ನಮಗೆ ನ್ಯಾಯ ಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂಬುದು ನಮ್ಮ ಪಕ್ಷದ ಮತ್ತು ಜನರ ಸ್ಪಷ್ಟ ನಿಲುವು ಎಂದು ಅವರು ತಿಳಿಸಿದರು. ಈ ವಿಚಾರದಲ್ಲಿ ಇಡಿ ಸಂಸ್ಥೆಯಿಂದ ಗೃಹ ಸಚಿವರ ಮೇಲೆ ತನಿಖೆ ನಡೀತಾ ಇದ್ದು, ತನಿಖೆ ನಡೆದು ಎಲ್ಲ ಮಾಹಿತಿಗಳು ಸತ್ಯಾನುಸತ್ಯತೆ ಆಚೆ ಬಂದ ಮೇಲೆ ನಿಜಕ್ಕೂ ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದರು. ತನಿಖಾ ವರದಿ ಬಂದ ನಂತರ ಗೃಹ ಸಚಿವರು ಹಣವನ್ನ ವರ್ಗಾವಣೆಯಾಗಿದೆಯೇ, ಹಣ ಬಳಕೆ ಆಗಿದೆಯೇ, ಹಣ ಕೊಟ್ಟಿದ್ದಾರೆಯೇ, ಹಣ ತೆಗೆದುಕೊಂಡಿದ್ದಾರೆಯೇ, ರಾಣ್ಯರಾವ್ ಮತ್ತು ಗೃಹ ಸಚಿವರ ಸಂಬಂಧ ಏನು, ಇವರ ವ್ಯವಹಾರ ಎಷ್ಟು ವರ್ಷದಿಂದ ನಡೀತಾ ಇದೆ, ಈ ವ್ಯವಹಾರದಲ್ಲಿ ನೂರಾರು ಜನರ ಜೊತೆ ಅವರ ಸಂಬಂಧ ಇದೆಯೇ, ಈ ರೀತಿಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಎಲ್ಲವೂ ಬೆಳಕಿಗೆ ಬರಲಿದೆ ಎಂದು ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು.